ಮಾಡ್ಬೇಕಾರೆ ಒಬ್ಬ ಭ್ರಷ್ಟ ರಾಜಕಾರಣಿಯನ್ನು ನಾವು ಸಂದರ್ಶನ ಮಾಡ್ಬೇಕಾರೆ ಆ ರಾಜಕಾರಣಿ ಒಂದಷ್ಟು ನಿಯಮಗಳನ್ನು ಈ ಆ್ಯಂಕರ್ಗಳ ಮೇಲೆ ಹೇರಿರ್ತಾನೆ. ನೀವು ಇಂಥ ಪ್ರಶ್ನೆಗಳನ್ನು ಕೇಳಬಾರ್ದು, ಈ ವ್ಯಕ್ತಿಗಳ ಬಗ್ಗೆ ನೀವು ಕೇಳಬಾರ್ದು, ನೀವು ಈ ಪ್ರಶ್ನೆಯನ್ನು ಕೇಳಬಾರ್ದು, ನಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಕೇಳಬಾರ್ದು ಅಂತ ಒಂದಿಷ್ಟು ನಿಯಮಗಳನ್ನು ಕೆಲವೊಂದು ರಾಜಕಾರಣಿಗಳು ಇವರ ಮೇಲೆ ಹೇರಿರ್ತಾರೆ. ಆಮೇಲೆ ಚೀಫ್ ಎಡಿಟರ್ ಅಂತ ಏನಿರ್ತಾರೆ ಅವರು ಕೂಡ ಒಂದಷ್ಟು ರೀತಿ ರಿವಾಜುಗಳನ್ನು ಈ ಆ್ಯಂಕರ್ಗಳ ಮೇಲೆ ನಿಯಮಗಳನ್ನು ಹೇರಿರ್ತಾರೆ. ಇವರಿಗೆ ವಾಕ್ ಸ್ವಾತಂತ್ರ್ಯವನ್ನೇ ಇವರಿಗೆ ಕಿತ್ಕೊಂಡಂಗಾಗಿರುತ್ತೆ. ಸುಬ್ರಹ್ಮಣ್ಯ ಸಂಡಿಗೆ ಅವರಿಗೆ ವಾಯ್ಸ್ ರೇಸ್ ಮಾಡೋದಕ್ಕೆ ನ್ಯೂಸ್ ಚಾನಲ್ಗಳಲ್ಲಿ ಅವಕಾಶ ಕೊಟ್ಟಿರೋದಿಲ್ಲ. ಹಾಗಾಗಿನೇ ಸುಬ್ರಹ್ಮಣ್ಯ ಸಂಡಿಗೆಯವರು ಥರ್ಡ್ ಐ ಕನ್ನಡ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ನ 2020 ಡಿಸೆಂಬರ್ 13ರಂದು ಶುರು ಮಾಡ್ತಾರೆ. ಈ ಯೂಟ್ಯೂಬ್ ಚಾನಲ್ ಶುರು ಮಾಡಿದ ಕಾರಣ ಇಷ್ಟೇ. ಈ ಯೂಟ್ಯೂಬ್ ಚಾನಲ್ಲು ಜನಗಳ ಪರವಾಗಿರಬೇಕು, ಜನಗಳಿಗೆ ಧ್ವನಿ ಎತ್ತೋದಕ್ಕೆ ಒಂದು ವೇದಿಕೆ ಅಂತ ಈ ಯೂಟ್ಯೂಬ್ ಚಾನಲ್ ಆಗಬೇಕು ಅನ್ನೋದು ಸುಬ್ರಹ್ಮಣ್ಯ ಅವರ ಆಶಯ ಆಗಿತ್ತು. ಈ ಥರ್ಡ್ ಐ ಕನ್ನಡ ಯೂಟ್ಯೂಬ್ ಚಾನಲ್ ಶುರುವಾದ ಮೇಲೆ ಸುಬ್ರಹ್ಮಣ್ಯ ಸಂಡಿಗೆ ಅವರಿಗೆ ಯಾವ್ಯಾವ ವಿಷಯದಲ್ಲಿ ಆಸಕ್ತಿ ಇತ್ತು